ಇವತ್ತಿನಿಂದ ತಮಿಳುನಾಡಿನ ವಿಧಾನಸಭಾ ಅಧಿವೇಶನ ಶುರುವಾಗೋದಕ್ಕಿದೆ. ಇವತ್ತು ಪ್ರಮಾಣ ವಚನವನ್ನು ಎಲ್ಲ 233 ಶಾಸಕರೇನಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ನಿನ್ನೆ ಸಿಎಂ ಆಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಈಗಾಗಲೇ ವಿಜಯ್ ಅವರು ಮತ್ತು 9 ಶಾಸಕರು ಸಚಿವರಾಗಿ ಕೂಡ ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸಿದ್ರು. ಇದರ ಬೆನ್ನಲ್ಲೇ ಇವತ್ತಿನಿಂದ ತಮಿಳುನಾಡು ವಿಧಾನಸಭಾ ಅಧಿವೇಶನ ಆರಂಭ ಆಗ್ತಾ ಇದೆ. ಎಲ್ಲ 233 ಶಾಸಕರು ಕೂಡ ಇವತ್ತು ಶಾಸಕರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ನಾಳೆ ವಿಧಾನಸಭೆಯ ಸ್ಪೀಕರ್ ಹಾಗೆ ಡೆಪ್ಯೂಟಿ ಸ್ಪೀಕರ್ನ ಆಯ್ಕೆ ಮಾಡಲಾಗುತ್ತೆ. ಇದಾದ ನಂತರ ವಿಧಾನಸಭೆಯಲ್ಲಿ ಬಹುಮತ ಸಾಬೀತುಪಡಿಸೋದಕ್ಕೆ ಸಿಎಂ ಮುಂದಾಗ್ತಾರೆ. ಸಿಎಂ ಜೋಸೆಫ್ ವಿಜಯ್ ಬಹುಮತ ಸಾಬೀತಿಗೆ ಈಗಾಗಲೇ ತಯಾರಿಯನ್ನ ಮಾಡಿಕೊಂಡಿರುವಂಥದ್ದು. ಸದ್ಯಕ್ಕೆ ಅವರಿಗೆ ಬಹುಮತ ಸಾಬೀತುಪಡಿಸೋದೇನು ಸಮಸ್ಯೆ ಆಗೋದಿಲ್ಲ. ಯಾಕೆಂದ್ರೆ ವಿಜಯ್ ಸರ್ಕಾರಕ್ಕೆ ವಿಧಾನಸಭೆಯಲ್ಲಿ ಸದ್ಯ ಇರುವಂಥದ್ದು 120 ಶಾಸಕರ ಬೆಂಬಲ. ಹೀಗಾಗಿ ತಮಿಳುನಾಡು ವಿಧಾನಸಭೆಯಲ್ಲಿ ಬಹುಮತ ಸಿಗೋದು ನಿಶ್ಚಿತ ಅವರಿಗೆ. ಅದಾದ ಮೇಲೆ ಮುಂದಿನ 6 ತಿಂಗಳುಗಳ ಕಾಲ ಅವಿಶ್ವಾಸ ನಿರ್ಣಯ ಮಾಡೋದಕ್ಕೂ ಕೂಡ ಮಂಡಿಸೋದಕ್ಕೆ ಸಾಧ್ಯ ಇರೋದಿಲ್ಲ. ಮುಂದಿನ 6 ತಿಂಗಳು ಟಿವಿಕೆ ಪಕ್ಷದ ವಿಜಯ್ ಅವರ ಸರ್ಕಾರ ಸುಭದ್ರ. ಅಲ್ಲಿವರೆಗೂ ಏನು ತೊಂದರೆ ಆಗಲ್ಲ. ಸುಲಭವಾಗಿ ವಿಜಯ್ ಅವರು ಬಹುಮತವನ್ನು ಸಾಬೀತುಪಡಿಸ್ತಾರೆ. ಇವತ್ತು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಎಲ್ಲ ಶಾಸಕರು ಕೂಡ ಶಾಸಕರಾಗಿ. ಅದಾದ ನಂತರ ಸ್ಪೀಕರ್ ಹಾಗೆ ಡೆಪ್ಯೂಟಿ ಸ್ಪೀಕರ್ಗಳನ್ನು ಆಯ್ಕೆ ಮಾಡಲಾಗತ್ತೆ. ಅದಾದ ಮೇಲೆ ಬಹುಮತವನ್ನು ಸಾಬೀತುಪಡಿಸಬೇಕು ವಿಜಯ್ ಅವರು. ಚಂದ್ರಮೋಹನ್ ಸಂಪರ್ಕದಲ್ಲಿದ್ದಾರೆ, ಫೋನ್ ಸಂಪರ್ಕದಲ್ಲಿ. ಚಂದ್ರಮೋಹನ್, ಈಗ ವಿಜಯ್ ಅವರು ನಾಳೆ ಬಹುಮತವನ್ನು ಸಾಬೀತುಪಡಿಸ್ತಾರೆ. ಸದ್ಯದ ಮಟ್ಟಿಗೆ ಯಾವುದೇ ಸವಾಲು ಎದುರಾಗಲಿಕ್ಕಿಲ್ಲ. ಅದಾದ ಮೇಲೆ ಸರ್ಕಾರಕ್ಕೆ ಎದುರಾಗುವ ಸವಾಲುಗಳು ಏನಾಗ್ಬೋದು ಅಂತ? ಹೌದು ನವೀನ್, ಈಗ ಮುಖ್ಯವಾಗಿ ಸರ್ಕಾರಕ್ಕೆ ತಾನು ಕೊಟ್ಟಿರುವಂತಹ ಗ್ಯಾರಂಟಿಗಳನ್ನ ಈಡೇರಿಸೋದೇ ದೊಡ್ಡದಾದಂತಹ ಸವಾಲಾಗುತ್ತೆ. ಜೊತೆಗೆ ಮುಂದಿನ 6 ತಿಂಗಳವರೆಗಾಗ್ಲಿ ಅಥವಾ ಮುಂದಿನ 5 ವರ್ಷದವರೆಗಾಗ್ಲಿ ತಮಗೆ ಬೆಂಬಲ ಕೊಟ್ಟಿರ್ತಕ್ಕಂತಹ ಮಿತ್ರ ಪಕ್ಷಗಳ ಬೆಂಬಲವನ್ನು ಕೂಡ ಇದೇ ರೀತಿಯಾಗಿ ಕಾಪಾಡಿಕೊಂಡು ಹೋಗ್ಬೇಕಾಗುತ್ತೆ. ಮಿತ್ರ ಪಕ್ಷಗಳು ಯಾರಾದ್ರೂ ಕೂಡ ಬೆಂಬಲವನ್ನ ಹಿಂತೆಗೆದುಕೊಂಡ್ರೆ ಸರ್ಕಾರ ಉರುಳು ಹೋಗ್ಬೋದು. ಹಾಗಾಗಿ ಆ ಒಂದು ಭಯ ಭೀತಿ ಟಿವಿಕೆ ಪಕ್ಷಕ್ಕೆ ಮತ್ತು ಟಿವಿಕೆ ವಿಜಯ್ ವರ್ಗ ಇದ್ದೇ ಇರುತ್ತೆ. ಈ ಕಾರಣಕ್ಕಾಗಿ ತಮ್ಮ ಸರ್ಕಾರವನ್ನ ಸುಭದ್ರ ಮಾಡುವಂತ ನಿಟ್ಟಿನಲ್ಲಿ ಏನಾದ್ರೂ ಕ್ರಮಗಳನ್ನ ಕೈಗೊಳ್ಬೇಕಾಗುತ್ತೆ. ಮುಖ್ಯವಾಗಿ ಇನ್ನೂ ದೊಡ್ಡ ಪಕ್ಷಗಳನ್ನ ಮತ್ತು ಇನ್ನೂ ಹೆಚ್ಚಿನ ಶಾಸಕರ ಬೆಂಬಲವನ್ನ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಬೇಕಾಗುತ್ತೆ. ಇಲ್ಲವೇ ತಮ್ಮ ಪಕ್ಷದ ಶಕ್ತಿ ಮತ್ತು ಎಂಎಲ್ಎಗಳ ಸಂಖ್ಯೆಯನ್ನ ಹೆಚ್ಚಿಸಿಕೊಳ್ಳುವಂತ ನಿಟ್ಟಿನಲ್ಲಾದ್ರೂ ಕೂಡ ಕ್ರಮವನ್ನ ಕೈಗೊಳ್ಬೇಕಾಗುತ್ತೆ. ತಮ್ಮ ಪಕ್ಷದ ಶಾಸಕರ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಬೇಕು ಅಂತಂದ್ರೆ ವಿರೋಧ ಪಕ್ಷಗಳ ಶಾಸಕರಿಗೆ ಅವರ ಸ್ಥಾನಗಳಿಗೆ ರಾಜೀನಾಮೆಯನ್ನ ಕೊಡಿಸಿ ಅವರನ್ನ ತಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಬೇಕಾಗುತ್ತೆ. ಅದಾದ ಬಳಿಕ ಅವರ ಕ್ಷೇತ್ರಗಳಲ್ಲಿ ನಡೆಯುವಂತಹ ಚುನಾವಣೆಗಳಲ್ಲಿ ಅವರನ್ನ ಟಿವಿಕೆ ಪಕ್ಷದ ಅಭ್ಯರ್ಥಿಗಳನ್ನಾಗಿ ಕಣಕ್ಕಿಳಿಸಿ ಗೆಲ್ಲಿಸಿಕೊಳ್ತಕ್ಕಂಥ ತಂತ್ರವನ್ನ ಅನುಸರಿಸಬೇಕಾಗುತ್ತೆ. ಆಗ ಸರ್ಕಾರ ಸುಭದ್ರ ಆಗುತ್ತೆ. ಜೊತೆಗೆ ಇಲ್ಲದ್ರೆ ಸರ್ಕಾರ ಅಸ್ಥಿರ ಆಗ್ಬೋದು. ಈಗ ಬೆಂಬಲ ಕೊಟ್ಟಿರುವ ವಿಸಿಕೆ, ಎಡಪಕ್ಷ ಅಥವಾ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಈ ಪಕ್ಷಗಳು ಬೆಂಬಲವನ್ನು ಹಿಂತೆಗೆದುಕೊಂಡ್ರೆ ಸರ್ಕಾರಕ್ಕೆ ಬಹುಮತ ಇರೋದಿಲ್ಲ. ಆಗ ಸರ್ಕಾರ ಉರುಳೋಗುತ್ತೆ. ಈ 3 ಪಕ್ಷಗಳು ಕೂಡ ಮತ್ತೆ ಡಿಎಂಕೆ ಅಥವಾ ಎಡಿಎಂಕೆ ಕೂಟಕ್ಕೆ ಸೇರ್ಪಡೆ ಮಾಡಿಕೊಂಡ್ರೆ ಅವರಿಗೆ ಬಹುಮತ ಸಿಗುತ್ತೆ. ಆಗ ಅವರು ಸರ್ಕಾರ ಮಾಡಲಿಕ್ಕೂ ಕೂಡ ಅವಕಾಶ ಆಗಿರುತ್ತೆ. ಹೀಗಾಗಿ ಒಂದು ತಂತಿಯ ಮೇಲಿನ ನಡಿಗೆನಲ್ಲಿ ಈಗ ವಿಜಯ್ ಅವರು ಇದ್ದಾರೆ. ಈ ತಂತಿಯ ಮೇಲಿನ ನಡಿಗೆಯಿಂದ ಒಂದು ಸುಭದ್ರವಾದಂತಹ ಸುಸ್ಥಿರವಾದಂತಹ ಹೆಜ್ಜೆಯನ್ನು ಹಾಕ್ಬೇಕು ಅಂತಂದ್ರೆ ತಮ್ಮ ಸರ್ಕಾರಕ್ಕೆ 120 ಮಂದಿ ಎಂಎಲ್ಎಗಳ ಬೆಂಬಲ ಇರುವಂತಹ ನಿಟ್ಟಿನಲ್ಲಿ ಕ್ರಮವನ್ನ ಕೈಗೊಳ್ಬೇಕಾಗುತ್ತೆ. ಏಕಪಕ್ಷದ ಸ್ಪಷ್ಟ ಬಹುಮತದ ಸರ್ಕಾರವನ್ನ ಮುನ್ನಡೆಸ್ಕೊಂಡು ಹೋಗುವಂತ ನಿಟ್ಟಿನಲ್ಲಿ ಕ್ರಮವನ್ನ ಕೈಗೊಳ್ಬೇಕಾಗುತ್ತೆ. ಆ ಕಾರಣಕ್ಕಾಗಿ ಈಗ ಆಪರೇಷನ್ ಟಿವಿಕೆಯನ್ನು ನಡೆಸತಕ್ಕಂತ ನಿಟ್ಟಿನಲ್ಲೂ ಕೂಡ ಟಿವಿಕೆ ಈಗ ಆಲೋಚನೆಯನ್ನು ನಡೆಸುತ್ತಾ ಹೇಗೆ ಅನ್ನೋ ಒಂದು ಕುತೂಹಲ ಇದೆ. ಒಂದು ವೇಳೆ ಆ ರೀತಿಯಾಗಿ ಆಪರೇಷನ್ ಟಿವಿಕೆಯನ್ನು ನಡೆಸದೇ ಇದ್ರೂ ಕೂಡ ಈ ಬೆಂಬಲ ಕೊಟ್ಟಿರತಕ್ಕಂತಹ 4-5 ಪಕ್ಷಗಳನ್ನು ಕೂಡ ಸಂಪೂರ್ಣವಾಗಿ ವಿಶ್ವಾಸಕ್ಕೆ ತೆಗೆದುಕೊಂಡೇ ಅವರ ಬೆಂಬಲ ಸುಸ್ಥಿರವಾಗಿ ಮುಂದಿನ 5 ವರ್ಷದವರೆಗೂ ಕೂಡ ಇರುವಂತೆ ನೋಡ್ಕೊಳ್ಬೇಕಾಗುತ್ತೆ. ಈಗಾಗಲೇ ಟಿವಿಕೆ ವಿಜಯ್ ಕೂಡ ನೆನೆನೆ ಹೇಳಿದರೆ ನಮ್ಮ ಸರ್ಕಾರದಲ್ಲಿ ಒಂದೇ ಪವರ್ ಸೆಂಟರ್ ಅಲ್ಲೊಂದು ಪವರ್ ಸೆಂಟರ್ ಇರೋದಿಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಈ ಮೂಲಕವಾಗಿ ಮಿತ್ರ ಪಕ್ಷಗಳಿಗೆ ಇದೊಂದು ಎಚ್ಚರಿಕೆ ಸಂದೇಶ. ಮಿತ್ರ ಪಕ್ಷಗಳು ಸರ್ಕಾರಕ್ಕೆ ಬೆಂಬಲ ಕೊಟ್ಟಿದ್ವಿ ಅನ್ನೋ ಕಾರಣಕ್ಕಾಗಿ ತಾವು ಮತ್ತೊಂದು ಪವರ್ ಸೆಂಟರ್ ಆಗ್ಲಿಕ್ಕೆ ಅವಕಾಶವನ್ನ ಕೊಡೋದಿಲ್ಲ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಈ ಬೆಂಬಲ ಕೊಟ್ಟಂತ ಪಕ್ಷಗಳು ಕೂಡ ಕೊಟ್ಟಿದ್ದಾರೆ. ಮತ್ತು ಅವರು ಸರ್ಕಾರವನ್ನ ನಿಯಂತ್ರಣ ಮಾಡ್ಲಿಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನುವ ಸಂದೇಶವನ್ನ ಈ ರೀತಿಯಾಗಿ ಕೊಟ್ಟಿದ್ದಾರೆ. ರಿಮೋಟ್ ಕಂಟ್ರೋಲ್ ನಲ್ಲಿ ಸರ್ಕಾರವನ್ನ ಬೇರೆ ಪಕ್ಷಗಳು ನಿಯಂತ್ರಣ ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ. ಬೆಂಬಲದ ಕಾರಣಕ್ಕಾಗಿನೇ ಸರ್ಕಾರವನ್ನ ನಿಯಂತ್ರಣ ಮಾಡೋದು ಅಥವಾ ಅದ್ರ ಮೇಲೆ ಪ್ರಭಾವ ಬೀರುವಂತದ್ದು, ತೀರ್ಮಾನಗಳಲ್ಲಿ ಪ್ರಭಾವ ಬೀರಲಿಕ್ಕೆ ಅವಕಾಶವನ್ನ ಕೊಡೋದಿಲ್ಲ ಅನ್ನುವ ಸಂದೇಶವನ್ನು ಕೂಡ ಈಗ ಸಾರ್ವಜನಿಕವಾಗಿ ರವಾನೆ ಮಾಡಿದ್ದಾರೆ. ಆದ್ರೂ ಕೂಡ ಇದು ಹೇಗೆ ಜಾರಿಯಾಗುತ್ತೆ, ಹೇಗೆ ನಡೆಯುತ್ತೆ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ನವೀನ್, ಚಂದ್ರಮೋಹನ್, ನಿನ್ನೆ ಸಿಎಂ ಆಗಿ ಅಧಿಕಾರ ಸ್ವೀಕರಿಸಿದ ಬಳಿಕ 3 ಘೋಷಣೆಗಳನ್ನ ಜಾರಿಗೆ ತರ್ತಾರೆ. ಅದಾದ ಮೇಲೆ ಭಾಷಣ ಮಾಡುವ ಸಂದರ್ಭದಲ್ಲಿ 10 ಲಕ್ಷ ಕೋಟಿ ಸಾಲ ನಮ್ಮ ಸರ್ಕಾರದ ಮೇಲೆ ಈಗ ಇರುವಂಥದ್ದು, ತಮಿಳುನಾಡು ಸರ್ಕಾರ ಹಿಂದಿನ ಸರ್ಕಾರ ನಮಗೆ ಬಿಟ್ಟು ಹೋಗಿರುವಂಥದ್ದು ಅಂತ ಹೇಳಿದ್ದಾರೆ. ಅದಕ್ಕೆ ಈಗಾಗಲೇ ಡಿಎಂಕೆಯಿಂದ ಸ್ಟಾಲಿನ್ ಅವರು ಕೌಂಟ್ರು ಕೂಡ ಕೊಟ್ಟಿದ್ದಾರೆ. ಈ ನಡುವೆ ಇವರಿಗೆ ಬೆಂಬಲವನ್ನು ಕೊಡ್ತಾ ಇರುವಂಥದ್ದು, ಟಿವಿಕೆಗೆ ಬೆಂಬಲವನ್ನು ಕೊಡ್ತಾ ಇರುವಂತಹ ಎಲ್ಲ ಪಕ್ಷಗಳು ಡಿಎಂಕೆಯ ಪಕ್ಷಗಳು. ಹೀಗಾಗಿ ಮುಂದಿನ ದಿನಗಳಲ್ಲಿ ಯೋಜನೆ ಜಾರಿಗೆ ತರುವಂತಹ ಸಂದರ್ಭದಲ್ಲೆಲ್ಲ ತುಂಬ
ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಬೇಕಾಗಿರುವಂತಹ ಪಕ್ಷಗಳು ಅವೇನೆ. ಎಷ್ಟು ಸಪೋರ್ಟ್ ಸಿಗಬಹುದು ಅಂತ ವಿಜಯ್ ಅವರಿಗೆ ಎಲ್ಲ ಘೋಷಣೆಗಳನ್ನು ಜಾರಿಗೆ ತರೋ ವಿಚಾರ ಇರ್ಬೋದು, ಬೇರೆ ಬೇರೆ ಪಾಲಿಸಿ ವಿಚಾರದಲ್ಲಿರ್ಬೋದು, ಇದರಲ್ಲಿ ಸಪೋರ್ಟ್ ಸಿಗತ್ತಾ ಅಂತ? ನವೀನ್, ಈಗ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೊಳಿಸಿ ಅಂತ ಹೇಳಿ ಈಗ ವಿರೋಧ ಪಕ್ಷ ಟಿವಿಕೆ ಕೂಡ ಆಗ್ರಹಿಸಿದೆ ಮತ್ತು ಈಗ ಟಿವಿಕೆ ಪಕ್ಷಕ್ಕೆ ಬೆಂಬಲ ನೀಡುವಂತ ಪಕ್ಷಗಳು ಕೂಡ ಆಗ್ರಹಿಸಬಹುದು. ಆ ಒಂದು ಗ್ಯಾರಂಟಿಗಳನ್ನ ಜಾರಿಗೊಳಿಸ್ಲಿಕ್ಕೆ ಹೋದ್ರೆ ಸುಮಾರು 1 ರಿಂದ 2 ಲಕ್ಷ ಕೋಟಿ ರೂಪಾಯಿಷ್ಟು ಹಣ ಬೇಕಾಗುತ್ತೆ. ಈಗ ತಮಿಳುನಾಡು ಸರ್ಕಾರದ ವಾರ್ಷಿಕ ಬಜೆಟ್ ಗಾತ್ರವೇ 3.25 ಲಕ್ಷ ಕೋಟಿ ರೂಪಾಯಿ. ಹಾಗಾಗಿ 1.5 ಲಕ್ಷ ಕೋಟಿ ಅಥವಾ 2 ಲಕ್ಷ ಕೋಟಿ ರೂಪಾಯಿ ಹಣನ ಈ ಗ್ಯಾರಂಟಿ ಯೋಜನೆಗಳಿಗೆ ಮೀಸಲಿಡ್ತಕ್ಕಂಥದ್ದು ಕೂಡ ಸರ್ಕಾರಕ್ಕೆ ಕಷ್ಟ ಆಗುತ್ತೆ. ಈಗ 1.5 ಲಕ್ಷ ಕೋಟಿ ರೂಪಾಯಿ ಹಣ ಈ ಗ್ಯಾರಂಟಿ ಯೋಜನೆಗಳಿಗೆ ಮೀಸಲಿಟ್ರೆ ಬೇರೆ ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಇಲ್ಲದಂತಾಗುತ್ತೆ ಮತ್ತು ಸರ್ಕಾರಿ ನೌಕರರಿಗೆ ಸಂಬಳ ಮತ್ತು ಪಿಂಚಣಿಯನ್ನು ಕೊಡ್ಲಿಕ್ಕೂ ಕೂಡ ಹಣ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು. ಹಾಗಾಗಿ ಸರ್ಕಾರ ಆರ್ಥಿಕವಾಗಿ ದಿವಾಳಿ ಆಗುವಂತಹ ಪರಿಸ್ಥಿತಿ ಕೂಡ ಬರ್ಬೋದು. ಈಗಾಗಲೇ ತೆಲಂಗಾಣ ಸರ್ಕಾರ, ಹಿಮಾಚಲ ಪ್ರದೇಶ ಸರ್ಕಾರ, ಪಂಜಾಬ್ ಸರ್ಕಾರಗಳು ಈ ರೀತಿಯಾದಂತಹ ಆರ್ಥಿಕ ದಿವಾಳಿಯ ಪರಿಸ್ಥಿತಿಯನ್ನ ಎದುರಿಸ್ತಾ ಇವೆ. ಆ ಒಂದು ಪರಿಸ್ಥಿತಿಗೆ ತಮಿಳುನಾಡು ಸರ್ಕಾರ ಕೂಡ ಹೋಗ್ಬಿಡ್ಬೋದು. ಹಾಗಾಗಿ ಈಗ ಕೊಟ್ಟಿರುವಂತಹ ಎಲ್ಲಾ ಭರವಸೆಗಳನ್ನು ಕೂಡ ಟಿವಿಕೆ ಸರ್ಕಾರ ಈಡೇರಿಸುತ್ತಾ ಇಲ್ವಾ, ಕೆಲವೊಂದು ಭರವಸೆಗಳನ್ನ ಮಾತ್ರ ಸಾಂಕೇತಿಕವಾಗಿ ಈಡೇರಿಸತಕ್ಕಂತ ಕ್ರಮವನ್ನು ಕೈಗೊಳ್ಳುತ್ತಾ ಅನ್ನೋ ಕುತೂಹಲ ಕೂಡ ಇದೆ. ಈಗ ಮಹಿಳೆಯರಿಗೆ ಪ್ರತಿ ತಿಂಗಳು 2,500 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈ 2,500 ರೂಪಾಯಿ ಕೊಡೋದು ಕೂಡ ಸರ್ಕಾರಕ್ಕೆ ಹೊರೆ ಆಗುತ್ತೆ. ಈ ಹಿಂದಿನ ಡಿಎಂಕೆ ಸರ್ಕಾರ ಪ್ರತಿ ತಿಂಗಳು 1,000 ರೂಪಾಯಿ ಹಣವನ್ನ ಮಹಿಳೆಯರಿಗೆ ಕೊಡ್ತಾ ಇತ್ತು. ಹಾಗಾಗಿ ಆ 1,000 ರೂಪಾಯಿ ಕೊಡೋದನ್ನ ಅಥವಾ 1,500 ಅಥವಾ 2,000 ಕೂಡ ಕೊಡುವಂತ ಆಲೋಚನೆಯನ್ನು ಕೂಡ ಮಾಡಬಹುದು. ವರ್ಷಕ್ಕೆ ಈಗ ಪ್ರತಿ ಮನೆಗೂ ಕೂಡ 6 ಗ್ಯಾಸ್ ಸಿಲಿಂಡರ್ಗಳನ್ನ ಉಚಿತವಾಗಿ ನೀಡ್ತೀವಿ ಅಂತ ಹೇಳಿದ್ದಾರೆ. ಈಗ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧದಿಂದಾಗಿ ಈಗ ನಮ್ಮ ದೇಶದಲ್ಲೂ ಕೂಡ ಗ್ಯಾಸ್ನ ಬೆಲೆ ಏರಿಕೆ ಆಗ್ಬೋದು ಮತ್ತು ಪೂರೈಕೆನಲ್ಲೂ ಕೂಡ ಕೊರತೆ ಇದೆ. ಇದರಿಂದಾಗಿ ಗ್ಯಾಸ್ ಸಿಲಿಂಡರ್ಗಳನ್ನ ಜನರಿಗೆ ಪೂರೈಕೆ ಮಾಡುವಂತದ್ದೇ ದೊಡ್ಡ ಕಷ್ಟ ಆಗುತ್ತೆ. ಜೊತೆಗೆ ಬೇರೆ ಬೇರೆ ಗ್ಯಾರಂಟಿ ಸ್ಕೀಮ್ಗಳನ್ನು ಕೂಡ ಘೋಷಣೆ ಮಾಡಿದ್ದಾರೆ. ನಿರುದ್ಯೋಗಿಗಳಿಗೆ ಹಣ ಕೊಡುವಂತದ್ದಾಗ್ಬೋದು ಮತ್ತು ಸಾಲ ಸೌಲಭ್ಯಗಳನ್ನ ಕೊಡ್ಲಿಕ್ಕೆ ಕೂಡ ಕ್ರಮವನ್ನ ಕೈಗೊಳ್ಬಹುದು. ಆದ್ರೆ ಈಗ ನೇರವಾಗಿ ಹಣ ಕೊಡ್ತಕ್ಕಂಥ ಯೋಜನೆಗಳು ರೈತರ ಸಾಲವನ್ನ ಮನ್ನಾ ಮಾಡುವಂತ ಕ್ರಮಗಳನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಈ ರೈತರ ಸಾಲ ಮನ್ನಾ ಮಾಡ್ಲಿಕ್ಕೂ ಕೂಡ ಹೆಚ್ಚಿನ ಹಣ ಬೇಕಾಗುತ್ತೆ. ಈ ಎಲ್ಲ ಭರವಸೆಗಳನ್ನ ಹೇಗೆ ಈಡೇರಿಸ್ತಾರೆ ಅನ್ನೋದೇ ಈಗಿರುವಂತ ಪ್ರಶ್ನೆ. ಈಗ ಕೇವಲ ಸಾಂಕೇತಿಕವಾಗಿ 3 ಭರವಸೆಗಳನ್ನ ಈಡೇರಿಸುವಂತ ನಿಟ್ಟಿನಲ್ಲಿ ಮೊದಲ ದಿನವೇ ಆದೇಶಕ್ಕೆ ಸಹಿಯನ್ನ ಹಾಕಿದ್ದಾರೆ. 200 ಯೂನಿಟ್ ವರೆಗೂ ಕೂಡ ಉಚಿತ ವಿದ್ಯುತ್ ಕೊಡುವಂತ ಯೋಜನೆಗೆ ಸಹಿ ಹಾಕಿದ್ದಾರೆ. ಜೊತೆಗೆ ಒಂದು ಮಹಿಳೆಯರ ರಕ್ಷಣೆಗೋಸ್ಕರ ಸ್ಕ್ವಾಡ್ ರಚನೆಗೂ ಸಹಿ ಹಾಕಿದ್ದಾರೆ ಮತ್ತು ಡ್ರಗ್ಸ್ ಮುಕ್ತ ತಮಿಳುನಾಡು ನಿರ್ಮಾಣಕ್ಕಾಗಿನೇ ಆಂಟಿ ಡ್ರಗ್ಸ್ ಸ್ಕ್ವಾಡ್ ಅನ್ನ ರಚನೆ ಮಾಡ್ಲಿಕ್ಕೂ ಕೂಡ ಸಹಿ ಹಾಕಿದ್ದಾರೆ. ಇವು ಮತ್ತು ಪೊಲೀಸ್ ಠಾಣೆಗಳನ್ನ ಸ್ಥಾಪನೆ ಮಾಡ್ಲಿಕ್ಕೂ ಕೂಡ ಸಹಿ ಹಾಕಿದ್ದಾರೆ. ಆದ್ರೆ ಈಗ ಉಳಿದಂತ ಭರವಸೆಗಳನ್ನ ವಿಜಯ್ ಅವರು ಹೇಗೆ ಈಡೇರಿಸ್ತಾರೆ ಅನ್ನೋದೇ ಈಗ ಅವರ ಮುಂದಿರುವಂತಹ ಸವಾಲು. ನವೀನ್, ಥ್ಯಾಂಕ್ ಯು ಚಂದ್ರಮೋಹನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.